ದರ್ಶನ್ ಬಗ್ಗೆ ಆತಂಕ ಬೇಡ, ದರ್ಶನ್ ತುಂಬಾ ಚೆನ್ನಾಗಿದ್ದಾರೆ. ಅಭಿಮಾನಿಗಳಲ್ಲಿ ಇದ್ದ ಆತಂಕ ದೂರ ಮಾಡಿದ ಪಪ್ಪಿ. ಜೈಲಿಂದ ಹೊರ ಬಂದಿರುವ ವೀರೇಂದ್ರ ಪಪ್ಪಿ. ಜೈಲಲ್ಲಿದ್ದಾಗ ದರ್ಶನ್ ಭೇಟಿ ಮಾಡಿದ್ದೇನೆ. 4 ತಿಂಗಳಲ್ಲಿ 1 ಬಾರಿ ಮಾತ್ರ ಭೇಟಿಯಾಗಿದ್ದೇನೆ. 2 ನಿಮಿಷ ಅವರ ಜೊತೆ ಮಾತನಾಡಿದ್ದೇನೆ. ನನಗೆ ದರ್ಶನ್ ಮೊದಲಿನಿಂದಲೂ ಪರಿಚಯ ಇತ್ತು. ದರ್ಶನ್ಗೆ ನೀಡಿರುವ ಸೌಲಭ್ಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡಲು ಆಗಲಿಲ್ಲ. ಅವರ ಬ್ಯಾರಕ್ ಬೇರೆ, ನನ್ನ ಬ್ಯಾರಕ್ ಬೇರೆ ಎಂದಿರುವ ಪಪ್ಪಿ. ಅಕ್ರಮ ಹಣ ವರ್ಗಾವಣೆ ಹಾಗೂ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ 4 ತಿಂಗಳು ಜೈಲುವಾಸ ಅನುಭವಿಸಿದ್ದ ವೀರೇಂದ್ರ ಪಪ್ಪಿ. ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ತು. ಜಾಮೀನಿನಿಂದ ಹೊರಬಂದ ವೀರೇಂದ್ರ ಪಪ್ಪಿ ಹೇಳಿದ್ದು, 4 ತಿಂಗಳು ಪರಪ್ಪನ ಅಗ್ರಹಾರದ ಜೈಲಲ್ಲಿ ದಿನ ಕಳೆದಿರುವಂತಹ ವೀರೇಂದ್ರ ಪಪ್ಪಿ ಆ 4 ತಿಂಗಳುಗಳಲ್ಲಿ 1 ದಿನ ದರ್ಶನ್ ಬ್ಯಾರಕ್ಕಿಗೆ ಹೋಗಿದ್ದಾರೆ. ದರ್ಶನ್ರನ್ನ ಭೇಟಿ ಮಾಡಿದ್ದಾರೆ. ದರ್ಶನ್ರನ್ನ ಭೇಟಿ ಮಾಡಿರುವ ವೀರೇಂದ್ರ ಪಪ್ಪಿ ದರ್ಶನ್ ಜೊತೆ ಒಂದಷ್ಟು ಕಷ್ಟ ಸುಖಗಳನ್ನು ಕೂಡ ಒಂದಷ್ಟು ಹೊತ್ತು ಹಂಚಿಕೊಂಡಿದ್ದಾರೆ. ಏನಂತ? ನಿಮ್ಮ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವುದರ ಬಗ್ಗೆ, ಇನ್ನು ದರ್ಶನ್ಗೆ ಜೈಲಿನಲ್ಲಿ ಸಿಗ್ತಾ ಇರೋ ಸೌಲಭ್ಯದ ಬಗ್ಗೆ ಅತಿ ದೊಡ್ಡ ಚರ್ಚೆ ಆಗ್ತಾ ಇತ್ತು, ಅದರ ಬಗ್ಗೆ. ಹೀಗೆ ನಾನಾ ತರಹದಲ್ಲಿ ಸಮಾಜದಲ್ಲಿ ಚರ್ಚೆಯಾದಂಥ ವಿಚಾರವನ್ನು ಕೂಡ ವೀರೇಂದ್ರ ಪಪ್ಪಿ ದರ್ಶನ್ ಜೊತೆ 1-2 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಆ ಸಂದರ್ಭದ ಕೆಲ ನೆನಪುಗಳನ್ನು, ಜೈಲಿನಿಂದ ಜಾಮೀನ್ ಮೇಲೆ ಹೊರಗೆ ಬಂದ ವೀರೇಂದ್ರ ಪಪ್ಪಿ ಮಾತನಾಡಿರುವಂತಹದ್ದು. ದರ್ಶನ್ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ದರ್ಶನ್ ಆರಾಮಾಗಿದ್ದಾರೆ ಜೈಲಿನಲ್ಲಿ. ದರ್ಶನ್ ಬಗ್ಗೆ ಯಾರೂ ಆತಂಕ ಪಡಬೇಡಿ. ದರ್ಶನ್ ತುಂಬ ಚೆನ್ನಾಗಿದ್ದಾರೆ. ಅಭಿಮಾನಿಗಳಲ್ಲಿ ಇದ್ದಂತಹ ಆತಂಕ ಈಗ ದೂರ ಮಾಡಿದ ವೀರೇಂದ್ರ ಪಪ್ಪಿ. ಜೈಲಿಂದ ಹೊರಬಂದಿರುವ ವೀರೇಂದ್ರ ಪಪ್ಪಿ. ಜೈಲಲ್ಲಿದ್ದಾಗ ದರ್ಶನ್ ಭೇಟಿ ಮಾಡ್ತಿದ್ದೇನೆ. 4 ತಿಂಗಳಲ್ಲಿ 1 ಬಾರಿ ಮಾತ್ರ ಭೇಟಿಯಾಗಿದ್ದೇನೆ. 2 ನಿಮಿಷ ಅವರ ಜೊತೆ ಮಾತನಾಡಿದ್ದೇನೆ. ನನಗೆ ದರ್ಶನ್ ಮೊದಲಿನಿಂದಲೂ ಕೂಡ ಪರಿಚಯ ಆಯಿತು. ದರ್ಶನ್ಗೆ ನೀಡಿರುವ ಸೌಲಭ್ಯದ ಬಗ್ಗೆ ಅಲ್ಲಿ ಚರ್ಚೆ ಮಾಡಲು ಆಗಲಿಲ್ಲ. ಅವರ ಬ್ಯಾರಕ್ ಬೇರೆ, ನನ್ನ ಬ್ಯಾರಕ್ ಬೇರೆ ಎಂದಿರುವ ವೀರೇಂದ್ರ ಪಪ್ಪಿ. ಅಕ್ರಮ ಹಣ ವರ್ಗಾವಣೆ ಹಾಗೂ ಬೆಟ್ಟಿಂಗ್ ದಂಧೆ ಪ್ರಕರಣದಲ್ಲಿ 4 ತಿಂಗಳು ಜೈಲುವಾಸ ಅನುಭವಿಸಿದ್ದ ವೀರೇಂದ್ರ ಪಪ್ಪಿ. ಒಟ್ಟಾರೆ ವೀರೇಂದ್ರ ಪಪ್ಪಿ ಜೈಲಿನಿಂದ ಹೊರಬಂದ ನಂತರ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ದರ್ಶನ್ ಆರಾಮಾಗಿದ್ದಾರೆ, ಅವ್ರ ಜೊತೆ ಮಾತನಾಡಿದ್ದೀನಿ. 1-2 ನಿಮಿಷವೂ ಕೂಡ ನಾನು ಅವ್ರ ಜೊತೆ ದಿನ ಕಳೆದಿದ್ದೀನಿ. ಹಾಗಾಗಿ ದರ್ಶನ್ ಬಗ್ಗೆ ನೀವು ಯಾರು ಆತಂಕ ಪಡಬೇಡಿ ಅಂತ ಹೇಳಿ ಅಭಿಮಾನಿಗಳ ಜೊತೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಆಗಲಿ, ಮಾನಸಿಕ ಸಮಸ್ಯೆ ಆಗಲಿ ಏನೂ ಇಲ್ಲ. ಜೈಲಲ್ಲಿ ಆರಾಮಾಗಿ ನಟ ದರ್ಶನ್ ಇದ್ದಾರೆ ಅಂತ ಹೇಳಿ ಅಕ್ರಮ ಹಣ ವರ್ಗಾವಣೆ ವಿಚಾರದ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ವೀರೇಂದ್ರ ಪಪ್ಪಿ ಜಾಮೀನಿನ ಮೇಲೆ ಹೊರಬಂದ ನಂತರ ವಿಚಾರವನ್ನು ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.